ಒಂದು ದೂರಿತ್ತು. ದೂರ ಏನಪ್ಪ ಅಂದರೆ ಜಗಸಂದ್ರ ಗ್ರಾಮ ಖಾತೆ ನಂಬರ್ 966, ಅಲ್ಲೂ ಸೈಟ್ ಬಂದು 54 ಅಂತ ಇದೆ. ಆದರೆ ಇವರು ಒಂದು ಪಾರ್ಕ್ ಜಾಗ ಹಿಂಗೆ ಬಿಡ್ತಾರೆ, ಅಪ್ರೂವ್ಡ್ ಲೆವೆಟ್ ಅದು ಬೇ ಮಾಡಿ ಆ ಪಾರ್ಕ್ ಜಾಗನ 54/1 ಅಂತ ಕ್ರಿಯೇಟ್ ಮಾಡಿದ್ದಾರೆ. 54/1 ಅಂತ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಕ್ರಯ ಮಾಡಿಸಿದ್ದಾರೆ. ಯಾರಪ್ಪ ಕ್ರಯ ಮಾಡಿಸಿರೋದು? NK ರಂಗನಾಥ್ ಅಂತ ಹೇಳಿ ರಂಗನಾಥ್ ಅವರಿಂದ ಶ್ರೀಮತಿ ವೇದಾವತಿ ಅನ್ನೋರಿಗೆ 21/1/2026 ಇಸ್ವಿನಲ್ಲಿ ಕ್ರಯ ಆಗುತ್ತೆ. ಅವರು ತದನಂತರ ಕ್ರಯ ಆದಮೇಲೆ ಇಲ್ಲಿಗೆ ಏನೋ ನಗರಸಭೆಗೆ ಈ ಖಾತೆಗೆ ಅಂತ ಅಪ್ಲಿಕೇಶನ್ ಹಾಕ್ಕೋತಾರೆ. ಅದು ನಮಗೆ ಗಮನಕ್ಕೆ ಬರ್ತದೆ. ಆ ದಾಖಲೆ ಎಲ್ಲ ತೆಗೆದು ನೋಡಬೇಕಾದ್ರೆ ಇದು ಏನು ಪಾರ್ಕ್ ಜಾಗನ ಇವರು ಕ್ರಿಯೇಟ್ ಮಾಡಿಬಿಟ್ಟು ಕ್ರಯ ಮಾಡಿಬಿಟ್ಟು ನೋಂದಣಿ ಮಾಡಿಸಿ ಸಬ್ ರಿಜಿಸ್ಟ್ರ್ ಹತ್ರ ತಗೊಂಬಂದು ಇಲ್ಲಿ ಈ ಖಾತೆಗೆ ಹಾಕೋಕೆ ಕೂತವ್ರೆ. ಈಗ ಪೌರಾಯುಕ್ತರಿಗೆ ದೂರು ಕೊಡೋಕ್ಕೆ ಬಂದಿದ್ವಿ. ಇದನ್ನು ಯಾವುದೇ ಕಾರಣಕ್ಕೂ ಖಾತೆ ಮಾಡಬೇಡಿ, ಇದನ್ನು ನಾವು ಇನ್ನೂ ಪರಿಶೀಲನೆ ಮಾಡ್ತೀವಿ ಸಬ್ ರಿಜಿಸ್ಟ್ರ್ ಹತ್ರ ಹೋಗಿ ಅಂತ ಹೇಳಿ. ಹಂಗಾಗಿ ಪೌರಾಯುಕ್ತರು ಸಿಕ್ಕಿಲ್ಲ, ಅರ್ಜಿ ಕೊಟ್ಟಿದ್ದೀವಿ. ಇದು ನಮಗೆ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನು ಇದೇ ರೀತಿ ಸುಮಾರು ಮಾಡಿದ್ದಾರೆ. ಪಾರ್ಕ್ ಜಾಗಗಳೇ ಮಾರ್ಬಿಟ್ರೆ ಹಿಂಗೆ? ಇದು ಪಾರ್ಕ್ ಜಾಗನೂ ಬಿಡೋದಿಲ್ಲ, ರಸ್ತೆಗಳ್ನೂ ಬಿಡೋದಿಲ್ಲ. ಯಾಮಾರಿಸಿ ಜನಗಳಿಗೆ ಎಲ್ಲ ಈ ಥರ ಅಧಿಕಾರಿಗಳು ಶಾಮೀಲಾಗ್ಬಿಟ್ಟು ಎಲ್ಲ ಮಾಡಿಬಿಡ್ತಾರೆ. ನೋಡಿ, ಒಬ್ಬ ಸಬ್ ರಿಜಿಸ್ಟ್ರು ನಕ್ಷೆಲ್ಲೇ ಇಲ್ಲ, ಈ ಸೈಟ್ ನಂಬರು ರಿಜಿಸ್ಟ್ರ್ ಮಾಡಿದ್ದಾರೆ ಅಂದರೆ ಏನು ದುಡ್ಡು ಕೊಟ್ಬಿಟ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಇದೇ ಸಾಕ್ಷಿ ಅನ್ನಂಗೆ ನಾನೊಂದು ರಿಜಿಸ್ಟ್ರ್ ಮಾಡಿಸೋಣ ಅಂತ ಹೋದೆ. ನಾನು ದುಡ್ಡು ಕೊಡಲ್ಲ, ನಾನು ಲಂಚ ಕೊಡಲ್ಲ, ನನಗೆ ಇದು ರಿಜಿಸ್ಟ್ರ್ ಮಾಡುವ ಅಂತ ಕೇಳಿದೆ. ಆ ಯಪ್ಪ ಏನು ಹೇಳ್ತಾರೆ, ನಾನು ಮಾಡಲ್ಲ ಅಂತ 3 ಸಾರಿ ನಾನು ಕಟ್ಟಿದ ಅಮೌಂಟ್ ರಿಟರ್ನ್ ಹಾಕ್ಬಿಟ್ರು. ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ, ನಾನು ಯಾವುದು ಈ ಲೆವೆಟಲ್ಲಿ ರಿಜಿಸ್ಟ್ರ್ ಮಾಡಿಲ್ಲ ಸರ್ವೆ ನಂಬರು ಅಂತ ಅಂದರು. ಹೌದಾ, ಯಾಕೆ ಮಾಡಿಲ್ಲ? ಇಷ್ಟೊಂದು ಸೈಟ್ ರಿಜಿಸ್ಟ್ರ್ ಆಗ ನಾನು ಮಾಡಿಲ್ಲ, ಬೇರೆಯವ್ರು ಮಾಡಿದ್ರು ಅಂದರು. ಅದೇ ಲೆವೆಟಲ್ಲಿ ರಿಜಿಸ್ಟ್ರ್ ಆಗಿರೋ ಕ್ರಯಪತ್ರ ತಗೊಂಡು ಮುಂದೆ ಇಕ್ಕಿದ ಮೇಲೆ ಆರಾಮಾಗಿ ಮಾಡ್ತಾವ್ರೆ. ಹೌದು, ನಂದೇ ಸೈನ್, ಇದು ತಪ್ಪಾಗ್ಬಿಟ್ಟೈತೆ ನನ್ನಿಂದ. ಅದೇ ಹಂಗೆ ಅವ್ರಿಗೆ ತಪ್ಪು ಮಾಡ್ತೀರಾ? ನಂದು ಮಾಡ್ಕೊಡಿ ಸ್ವಾಮಿ, ನಾನು ಬಡವ, ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂತ ಕೇಳಿದ ಮೇಲೆ ರಿಜಿಸ್ಟ್ರ್ ಮಾಡ್ತಾರೆ ಆರಾಮಾಗಿ. ಪಾರ್ಕ್ ಎಲ್ಲ ಇರಲ್ಲ, ಎಲ್ಲ ಪಾರ್ಕು ಇರಲ್ಲ, ರಸ್ತೆಗಳು ಇರಲ್ಲ, ಎಲ್ಲನೂ ಮಾಡ್ಬಿಡ್ತಾರೆ. ದುಡ್ಡು ಒಂದು ಬೇಕು ಕೊಟ್ಬಿಟ್ರೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಈಗ ಪ್ರೆಸೆಂಟ್ ಇಲ್ಲಿ ಬಂದು ಅರ್ಜಿ ಕೂತಿದೆ ಅಂತ ಮಾಹಿತಿ ನಮಗೆ. ಅವರು ಅರ್ಜಿನ ವಿಲೆ ಇಡಿ ಇದು ಅಕ್ರಮವಾಗಿ ಆಗಿದೆ ಅಂತ ಹೇಳಿ ನಾವು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟಿದ್ದೀವಿ. ಸಾಹೇಬರು ಬಂದ ಮೇಲೆ ಏನು ಮಾಡ್ತಾರೋ, ನಾನು ದೂರವಾಣಿ ಕರೆನೂ ಮಾಡಿದೆ. ಯಾವುದೋ ಮೀಟಿಂಗಲ್ಲಿ ಇದ್ದಾರಂತೆ, DC ಮೀಟಿಂಗಲ್ಲಿ ಅಂತ ಹೇಳಿದ್ದಾರೆ. ಅವರು ಕಾರಲ್ಲೂ ತಗೊಂಡಿಲ್ಲ. ಈಗ RO ಇದ್ದಾರೆ, RO ಇದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದೀನಿ, ಮ್ಯಾನೇಜರ್ ಗಮನಕ್ಕೆ ತಂದಿದ್ದೀನಿ, ಟಪಾಲಲ್ಲಿ ಕೊಟ್ಟು ಸೀಲ್ ಹಾಕ್ಸಿದ್ದೀನಿ. ಮುಂದೆ ಇದನ್ನು ಏನು ಮಾಡ್ತಾ ಇದ್ದಾರೆ, ಮುಂದೆ ರಿಜಿಸ್ಟ್ರಿ ಏನು ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಮಾಡ್ತಾರೆ ಅಂತ ನಮ್ಮ ಹೋರಾಟ ಮುಂದುವರಿಸ್ತೀವಿ. ಇದ್ರ ಬಗ್ಗೆ ಇದು ಬಿಡೋದಿಲ್ಲ. ನಿಮ್ಮ ಹೆಸರು? ಹನುಮಂತರಾಜು, ನೆಲಮಂಗಲ ತಾಲೂಕು ಅಧ್ಯಕ್ಷರು, KRS ಪಕ್ಷದಿಂದ. ಸರ್, ನಮಸ್ತೆ.